ಟೆಸ್ಟ್ ಕ್ರಿಕೆಟ್ ಟೀಮ್ ಇಂಡಿಯಾಗೆ ಮೊಹಮ್ಮದ್ ಶಮಿ ಮತ್ತು ರಜತ್ ಪಾಟಿದಾರ್ ಆಯ್ಕೆ ಆಗ್ತಾರಾ? ಆಗಲ್ವಾ? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊಹಮ್ಮದ್ ಶಮಿ ಅವರು ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡ್ತಾರಾ? ರಜತ್ ಪಾಟಿದಾರ್ ಆಯ್ಕೆ ಆಗ್ತಾರಾ? ತುಂಬ ಜನರಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಗೌತಮ್ ಗಂಭೀರ್ ಅವರು ODI ಆಗಲಿ, T20 ಆಗಲಿ ಐರ್ಲೆಂಡ್ ವಿರುದ್ಧ ಮತ್ತು ಇಂಗ್ಲೆಂಡ್ ವಿರುದ್ಧ ಗೆಲ್ಲಕ್ಕಾಗಿಲ್ಲ. ಅವ್ರ ರಿಸಲ್ಟು ಸ್ವಲ್ಪ ಕಮ್ಮಿ ಇದೆ. ಈಗ ನೆಕ್ಸ್ಟ್ ಮಂತಲ್ಲಿ ಟೆಸ್ಟ್ ಸೀರೀಸ್ ಇದೆ ಶ್ರೀಲಂಕಾದಲ್ಲಿ. ಅದು 2 ಮ್ಯಾಚ್ ಇದೆ, 2 ಟೆಸ್ಟ್ ಮ್ಯಾಚ್ ಇದೆ. ಆ ಟೆಸ್ಟ್ ಮ್ಯಾಚಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟರೆ ಟೀಮ್ ಇಂಡಿಯಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಗೆಲ್ಬೋದು. ನೆಕ್ಸ್ಟ್ 2027ರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಬರ್ತಾ ಇದೆ. ಅದರಲ್ಲಿ ಗೆಲ್ಲಕ್ಕೆ ಒಂದು ಪ್ರಮುಖ ಕಾರಣ ಆಗ್ಬೋದು. ಈಗ ನೆಕ್ಸ್ಟ್ ಮಂತ್ ಆಡುವ 2 ಟೆಸ್ಟನ್ನು ತುಂಬ ಇಂಪಾರ್ಟೆಂಟ್ ಆಗಲಿದೆ. ಆಯ್ಕೆಯ ಸಮಿತಿ ಪ್ರಕಾರ ಗೌತಮ್ ಗಂಭೀರ್ ಅವರು ಆಯ್ಕೆ ಗೌತಮ್ ಗಂಭೀರ್ ಮೇಲಿದೆ. ರಜತ್ ಪಾಟಿದಾರ್ ಚಾಯ್ಸ್ ಮಾಡ್ತಾರಾ, ಇಲ್ಲ ಮೊಹಮ್ಮದ್ ಶಮಿ ಅವ್ರನ್ನ ಆಯ್ಕೆ ಮಾಡ್ತಾರಾ? ಅವ್ರು ಬಿಟ್ಟು ಉಳಿದ ಬೇರೆಯವ್ರನ್ನ ಆಯ್ಕೆ ಮಾಡ್ತಾರಾ? ಕಾದು ನೋಡೋಣ. ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಈಗ ಟೆಸ್ಟ್ ಕ್ರಿಕೆಟ್ ಮೇಲೆ ತುಂಬ ನಿರೀಕ್ಷೆ ಇದೆ. T20 ಸೋತಾಯಿತು, ODIಯಲ್ಲೂ ಸೋತಾಯಿತು, ಇಂಗ್ಲೆಂಡ್ ವಿರುದ್ಧನೂ ಸೋತಾಯಿತು, ಐರ್ಲೆಂಡ್ ವಿರುದ್ಧನೂ ಸೋತಾಯಿತು. ಇದನ್ನು ನೋಡಿದರೆ ಗೌತಮ್ ಗಂಭೀರ್ ಮೇಲೆ ಸ್ವಲ್ಪ ಡಿಸಪಾಯಿಂಟೆಡ್ ಆಗುತ್ತೆ. ರಾಹುಲ್ ದ್ರಾವಿಡ್ ಉತ್ತಮ ಪ್ರದರ್ಶನ ಕೊಟ್ಟಿದ್ರು ಕೋಚರ್ ಆಗಲಿ. ಗೌತಮ್ ಗಂಭೀರು ಅಷ್ಟು ಫಲಿತಾಂಶ ನೀಡೋಕ್ಕಾಗಿಲ್ಲ. ಸ್ವಲ್ಪ ಲೋಯೆಸ್ಟ್ ಫಲಿತಾಂಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಸೀರೀಸ್ ಬರ್ತಾ ಇದೆ. 2027ರಲ್ಲಿ ಮೊದಲೇ ಆಯ್ಕೆ ಮಾಡಲಿಕ್ಕೋಸ್ಕರ ಆಟಗಾರರನ್ನು ಪರೀಕ್ಷಿಸಬಹುದು, ಟೆಸ್ಟ್ ಮಾಡಬಹುದು. ಇದಕ್ಕೆ ಶ್ರೀಲಂಕಾ ಟೆಸ್ಟ್ ಭಾಳ ಇಂಪಾರ್ಟೆಂಟ್ ಆಗಲಿದೆ. ಈಗ ನೆಕ್ಸ್ಟ್ ಮಂತು 2 ಟೆಸ್ಟ್ ಇದೆ, ಆಡ್ತಾರೆ. ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ, ಮತ್ತು ವೈಸ್ ಕ್ಯಾಪ್ಟನ್ ಆಗಿ ನಮ್ಮ KL ರಾಹುಲ್ ಇರ್ತಾರೆ. ಬ್ಯಾಟ್ಸ್ಮನ್ ಆಗಿ SSC ಜೈಸ್ವಾಲ್, ದೇವದತ್ ಪಡಿಕ್ಕಲ್, ಸಾಯಿ ಸುದರ್ಶನ್ ಇದ್ದಾರೆ. ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್, ಧ್ರುವ್ ಜುವೆಲ್, ಆಲ್ರೌಂಡರ್ ಆಗಿ ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್, ಮಾನವ್ ಸಿತಾರ, ಹರ್ಷ್ ದುಬೆ. ಬೌಲರ್ಸ್ ಆಗಿ ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಸದ್ಯಕ್ಕೆ ಘೋಷಣೆಯಾದ ಆಟಗಾರರು. ಅದರಲ್ಲಿ ಮೊಹಮ್ಮದ್ ಶಮಿಗೆ ಮತ್ತು ರಜತ್ ಪಾಟಿದಾರ್ಗೆ ಚಾನ್ಸ್ ಸಿಗುತ್ತಾ ಅಂತ ಕಾದಿ ನೋಡೋಣ. ಸದ್ಯಕ್ಕೆ ಆಯ್ಕೆ ನಮ್ಮ ಗೌತಮ್ ಗಂಭೀರ್ ಕೋಚರ್ ಕೈಯಲ್ಲಿದೆ. ಅವರು IPLಲ್ಲಿ ಕಮಾಲ್ ಮಾಡಿರ್ಬೋದು. ಇಂಡಿಯಾ ಟೀಮ್ ಕೋಚ್ ಆದ ನಂತರ ಅಷ್ಟೇನು ಪರ್ಫಾರ್ಮೆನ್ಸ್ ಬಂದಿಲ್ಲ. ಅವರು ಸ್ವಲ್ಪ ಸಿಡುಕು ಸ್ವಭಾವದವರು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದೆ ಕಾಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ಪ್ರತಿಭೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಈಗ ರೀಸೆಂಟಾಗಿ ಓಪನ್ ಮಾಡಿರುವೆ. ಮುಂಚೆ ಚಾನಲ್ ಒಂದು ವರ್ಷದಿಂದ ಫೇಸ್ಲೆಸ್ ಚಾನಲ್ ಮಾಡಿದ್ದೆ. ಅದು ಚಾನಲ್ ಅಷ್ಟು ಮಾಡೋಕ್ಕಾಗಲಿಲ್ಲ. ನನಗೆ ಬಹಳ ಸಮಸ್ಯೆ ಇದ್ದಿತ್ತು. ಆದ್ದರಿಂದ ಅದರ ಚಾನಲನ್ನು 1 ವರ್ಷ ತನಕ ಬಿಟ್ಟಿದ್ದೆ. ಈಗ ಮತ್ತೆ ಪುನಃ ಪ್ರಾರಂಭ ಮಾಡಿದ್ದೀನಿ. ನಾನು ಹೊಸ ಕ್ರಿಕೆಟ್ ನ್ಯೂಸನ್ನು ತರ್ತಾ ಇರ್ತೀನಿ ನಿಮಗೋಸ್ಕರ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೊಸ ಕ್ರಿಕೆಟ್ ಅಪ್ಡೇಟನ್ನು ನಾನು ತರ್ತಾ ಇರ್ತೀನಿ. ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬಾಯ್.